ರಾಮರಾವಣರ ಯುದ್ಧ. ರಾಮರಾವಣರ ಯುದ್ಧವು ಬಹಳ ಭಯಂಕರವಾಗಿತ್ತು. ಈ ಸನ್ನಿವೇಶವನ್ನು ಕವಯಿತ್ರಿ ಬಹಳ ಅದ್ಭುತವಾದ ಕಲ್ಪನೆಯನ್ನು ಮಾಡ್ತಾಳೆ. ಶ್ರೀರಾಮನು ಸೂರ್ಯವಂಶದಲ್ಲಿ ಜನಿಸಿದವನು. ಅತ್ಯಂತ ಪರಾಕ್ರಮಶಾಲಿ. ರಾವಣನು ಸಾಮಾನ್ಯನಲ್ಲ. ನವಗ್ರಹಗಳನ್ನು ತನ್ನ ಹಿಡಿತದಲ್ಲಿಟ್ಟುಕೊಂಡವನು. ಹೀಗೆ ಇಬ್ಬರು ಸಹ ಅಸಾಮಾನ್ಯ ಶೂರರು. ಆದ್ದರಿಂದ ಇಬ್ಬರ ನಡುವೆ ನಡೆದ ಯುದ್ಧವೂ ಸಹ ಅಸಾಮಾನ್ಯವಾಗಿತ್ತು ಅನ್ನುವುದು ಭಾವನೆ. ಇಬ್ಬರು ಶೂರರಾದ್ದರಿಂದ ಒಂದು ಪರ್ವತವು ಮತ್ತೊಂದು ಪರ್ವತಕ್ಕೆ ಡಿಕ್ಕಿ ಹೊಡೆದಂತೆ ಇತ್ತು. ಆಕಾಶವು ಮತ್ತೊಂದು ಆಕಾಶಕ್ಕೆ ಡಿಕ್ಕಿ ಹೊಡೆದಂತೆ, ಒಂದು ಭೂಮಂಡಲ ಮತ್ತೊಂದು ಭೂಮಂಡಲಕ್ಕೆ ಹೊಡೆದಂತೆ. ಅಂದರೆ ರಾಮರಾವಣರಿಬ್ಬರೂ ಒಂದೇ ರೀತಿಯಾಗಿ ಸ್ವಲ್ಪವೂ ಹೆಚ್ಚು ಕಡಿಮೆ ಇಲ್ಲದಂತೆ ಶಕ್ತಿ ಸಾಮರ್ಥ್ಯವನ್ನು ಹೊಂದಿದ್ದರು ಅಂತ ಅರ್ಥ. ಹೀಗೆ ರಾಕ್ಷಸರಿಗೆ ಶತ್ರುವು ಆದ ಶ್ರೀರಾಮನಿಗೂ ಮತ್ತು ದೇವತೆಗಳಿಗೆ ಶತ್ರುವಾದ ರಾವಣನು ಇಬ್ಬರು ಯುದ್ಧದಲ್ಲಿ ಹೋರಾಡಿದರು. ಪರಸ್ಪರ ತಮ್ಮ ಬಲ ಪರಾಕ್ರಮವನ್ನು ಪ್ರದರ್ಶಿಸ್ತಾರೆ. ಆದ್ದರಿಂದ ಗಗನಂ ಗಗನಾಕಾರಂ ಸಾಗರಂ ಸಾಗರೋಪಮಃ ರಾಮರಾವಣಯೋರ್ಯುದ್ಧಂ ರಾಮರಾವಣಯೋರಿವ. ಅಂದರೆ ಆಕಾಶವು ಹೇಗಿದೆ ಅಂತಂದರೆ ಆಕಾಶದಂತೆಯೇ ಇದೆ, ಸಮುದ್ರವು ಹೇಗಿದೆ ಅಂತಂದರೆ ಸಮುದ್ರದಂತೆಯೇ ಇದೆ. ಅಂದರೆ ಆಕಾಶಕ್ಕೆ ಬೇರೆಯ ಹೋಲಿಕೆ ಇಲ್ಲ, ಅದೇ ರೀತಿ ಸಮುದ್ರಕ್ಕೂ ಬೇರೆ ಹೋಲಿಕೆ ಇಲ್ಲ. ಹಾಗೆಯೇ ರಾಮರಾವಣರ ಯುದ್ಧವೂ ಸಹ ಅದಕ್ಕೆ ಹೋಲಿಕೆ ಇಲ್ಲ. ಯುದ್ಧದಲ್ಲಿ ರಾವಣನು ಮರಣ ಹೊಂದುತ್ತಾನೆ. ಆಗಿನ ಪರಿಸ್ಥಿತಿಯನ್ನು ಕವಯಿತ್ರಿ ಮಲ್ಲ ವಿವರಿಸ್ತಾ ಇದ್ದಾಳೆ. ಹಿಂದೆ ಶ್ರೀರಾಮನು ಶಿವಧನುಸ್ಸನ್ನು ಎತ್ತಲು ಬಂದಾಗ ಭೂಮಿಯನ್ನು ಎತ್ತಿ ಹಿಡಿದ ಆದಿಶೇಷನು, ಅವನನ್ನು ಗಟ್ಟಿಯಾಗಿ ಹಿಡಿದ ಕೂರ್ಮ ಅಂದರೆ ಆಮೆ, ಇವೆಲ್ಲವುಗಳು ಭೂಮಿಯಲ್ಲಿ ಬೀಳದಂತೆ ಹಿಡಿದ ಆದಿವರಾಹ ಹಾಗೂ ಅಷ್ಟದಿಗ್ಗಜಗಳು ಎಲ್ಲವೂ ರಾವಣಾಸುರನ ದೇಹವು ನೆಲದ ಮೇಲೆ ಬೀಳ್ತಾ ಇದ್ದಂತೆ ಆ ಭಾರವನ್ನು ತಡೆಯಲು ಸಾಧ್ಯವಾಗದೆ ಇವೆಲ್ಲವೂ ಅಂದರೆ ಭೂಮಿ, ಆದಿಶೇಷ, ಕೂರ್ಮ, ಆದಿವರಾಹ ಮತ್ತು ಅಷ್ಟದಿಗ್ಗಜಗಳು ಎಲ್ಲವೂ ಒಂದೇ ಸಲಕ್ಕೆ ನೆಲಕ್ಕುರುಳಿದವು ಅನ್ನುವುದು ಕವಿಯ ಭಾವನೆ.